ಆಂಟಿ ಮನೆ ಖಾಲಿ ಇದೆ ಆಂಟಿ? ಹ್ಞೂ ನಮ್ಮ ಖಾಲಿ ಇದೆ. ಬಾಡಿಗೆ ಕೊಡ್ತೀರಾ? ಹ್ಞೂ ಬಾಡಿಗೆ ಕೊಡ್ತೀವಿ. ಎಷ್ಟು ಜನ ಇದ್ದೀರಮ್ಮ? ನಾವು ಇಬ್ಬರೇ ಆಂಟಿ. ಇಬ್ಬರೇನಾ? ಮಕ್ಕಳು ಮರಿ ಏನಾದ್ರೂ? ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? ಮದುವೆ ಆಗಿ 6 ವರ್ಷ ಆಯ್ತು ಆಂಟಿ. ಹೌದಾ? ಇಬ್ರು ಮಕ್ಕಳಿದ್ದಾರೆ. ಊರಲ್ಲಿ ಇದ್ದಾರೆ. ಇವಾಗ ಬರ್ಬೇಕಾದ್ರೆ ಕರ್ಕೊ ಬರ್ತೀವಿ ನಮ್ಮ ಜೊತೆ. ಹಂಗಂದ್ರೆ 4 ಜನ ಆಗ್ತೀರಾ ಕಣಮ್ಮ? ಹ್ಞೂ 4 ಜನ. ಮಕ್ಕಳಿದ್ರೆ ನೀರು ಜಾಸ್ತಿ ಖರ್ಚಾಗುತ್ತೆ ಕಣಮ್ಮ. ದೊಡ್ಡವ್ರಿಗೇನು ಅಷ್ಟು ಖರ್ಚು ಬರಲ್ಲ, ಮಕ್ಕಳಿದ್ರೇನೆ ಜಾಸ್ತಿ ಖರ್ಚಾಗುತ್ತೆ ನೀರು. ಹಂಗೇನಿಲ್ಲ ಆಂಟಿ. ನೀ ಹೆಂಗೂ ಇಲ್ಲ. ಸರಿ ಇರ್ಲಿ, ಮಕ್ಕಳಲ್ವಾ, ಇರ್ಲಿ. ನಮ್ಮ ಮಕ್ಕಳ ಥರನೇ ಅವುವೆ 4 ಜನ ಇದ್ದೀರಲ್ವಾ. ಆಮೇಲೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಕಣಮ್ಮ. ಟೆರೆಸ್ನ ಯಾವಾಗೂ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರ್ಬೇಕು. ನಾನು ಜಾಸ್ತಿ ಗಿಡಗಳೆಲ್ಲ ಜೋಡಿಸ್ಬಿಟ್ಟಿದ್ದೀನಿ, ಪಾಟೆಲ್ಲ ಜೋಡಿಸಿದ್ದೀನಿ. ಯಾವಾಗಲೂ ಅದಕ್ಕೆ ನೀರು ಹಾಕ್ತಾ ಇರಬೇಕು. ನನಗೆ ಮೇಲತ್ತಿ ಬರೋಕ್ಕಾಗಲ್ಲ. ಯಾವಾಗೂ ನೀರು ಹಾಕ್ಕೊಂಡು ಇಟ್ಕೊಂಡಿರ್ಬೇಕು ನಮ್ಮ ಪಾಟ್ಗಳಿಗೆ, ಆಯ್ತಾ? ಇವಾಗ ಯಾರು ಹಾಕ್ತಾ ಇದ್ದಾರೆ ಆಂಟಿ ಮೇಲೆ? ಅಯ್ಯೋ ಇವಾಗ ಮುಂಚೆಲಿದ್ರು ಕಣಮ್ಮ, ಮುಂಚೆಲಿದ್ರು. ಅವರು ಇಬ್ರು ಅಂತ ಬಂದರು. ಸ್ವಲ್ಪ ದಿವಸ ಇದ್ರು, ಒಂದು 3-4 ತಿಂಗಳಿದ್ರು. ಆಮೇಲೆ ಒಬ್ಬೊಬ್ರು 6 ಜನ ಆಗ್ಬಿಡೋದ. ಆಮೇಲೆ ನಾನು ಏನು ಇಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ, ಇಲ್ಲ ಅಂತ ಹೇಳಿ ಯಾವಾಗಲೂ ಬರ್ತಾರೆ ಯಾವಾಗಲೂ ಹೋಗ್ತಾರೆ ಅಂತ ಅಂದರು. ಸರಿ ಅಮ್ಮ, ಅವ್ರು ಯಾವಾಗಲಾರ ಬರಲಿ ಹೋಗಲಿ, ಅದು ನನಗೆ ಬೇಡ, ನೀರು ಬಿಲ್ ಜಾಸ್ತಿ ಕೊಡಿ 2,000 ರೂಪಾಯಿ ಅಂತ ಕೇಳಿದೆ. ಅಷ್ಟಕ್ಕೇನೆ ಜಗಳ ತೆಗೆದ್ಬಿಟ್ಲು. ಅವಳೇ ನೀರು ಹಾಕತ್ತಿದ್ಲು, ಅವಳೇ ನೀಟಾಗಿ ಇಟ್ಕೊಂಡಿದ್ಲು ಮನೆ ಎಲ್ಲವ. ಅಷ್ಟಕ್ಕೆ ಹಿಂಗೆ ಮಾಡ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡಿಸ್ತೀನಿ ನಾನತ್ತೆಗೆ. ನಿಮ್ಮದು ಅಷ್ಟೇ ಕಣಮ್ಮ. ಒಬ್ಬರ್ಬೇಕಾದ್ರೆ 2-3 ಜನ ಅಂತ ಬರ್ತೀರಾ. ಆಮೇಲೆ ಅವ್ರು ಇವ್ರು ಸೇರಿಸ್ಕೊಂಡ್ಬಿಡ್ತೀರಾ. ಆಮೇಲೆ ನೀರಿಗೆ ತೊಂದರೆ ಆಗುತ್ತೆ. ಆಮೇಲೆ ಓಡಾಡ್ತಿರೋದು ಮೇಲೆ ಕೆಳಗೆಲ್ಲ ತಪ್ಪ ಓಡಾಡ್ತಿರ್ತೀರಾ. ನಾವು ಕೆಳಗಡೆ ಇರ್ತೀವಿ, ಮಕ್ಕಳು ಮರಿ ಇರ್ತವೆ, ಟಿವಿ ನೋಡ್ಕೊಂಡು ಕೂತಿರ್ತೀವಿ. ನಮಗೆ ಡಿಸ್ಟರ್ಬ್ ಆಗ್ಬಾರ್ದಮ್ಮ, ಇರೋದನ್ನ ಹೇಳ್ತೀವಿ. ಅವರು ತುಂಬ ಜನ ಅಂತಾನೆ ನಾನು ಖಾಲಿ ಮಾಡಿಸ್ತೀನಿ. ನೀರು ಜಾಸ್ತಿ ಖರ್ಚಾಗುತ್ತೆ ಅಂತಾನೆ ಖಾಲಿ ಮಾಡಿಸ್ತೀನಿ ನಾನು. ಆಮೇಲೆ ಇನ್ನೊಂದು, ಆ ಚಪ್ಪಲಿಗಳ ಮನೆ ತುಂಬ, ಮನೆ ಬಾಗಿಲಲ್ಲಿ ತುಂಬ ಹರ್ಕೊಬೇಡ್ರಿ ಕಣಮ್ಮ ಚಪ್ಪಲಿಗಳ್ನ. 2 ಜೊತೆ ಅಂದರೆ 2 ಜೊತೆ ಇಟ್ಕೊಂಡಿರಿ. ಏನಾರು ಮೂಟೆ ಗೀಟೆ ತಗೊಂಬಂದು ಇಟ್ಕೊಂಡಿದ್ದೀರ ಒಂದು 10 ಜೊತೆನ, ಅದನ್ನ ಮೂಟೆ ಕಟ್ಬಿಟ್ಟು ಮನೇಲಿ ಇಟ್ಕೊಂಡು ಬಾಳಿಕೆ ಇಟ್ಕೊಂಬಿಡ್ರಿ. ಆಚೆಗಡೆ ಎಲ್ಲ ಬಿಡಬೇಡ್ರಿ. ಆಮೇಲೆ ಗೋಡೆ ತುಂಬ ಫೋಟೋಗಳೆಲ್ಲ ನೇತಾಕ್ಬಿಟ್ರಿ ಕಣಮ್ಮ. ದೇವ್ರ ಫೋಟೋ ಒಂದು ಮಾತ್ರ ಇಟ್ಕೊಳ್ರಿ. ಅದಕ್ಕೂ ನಾವು ಆಣಿ ಮಾಡಿ ಇಟ್ಕೊಟ್ಟಿದ್ದೀವಿ, ಅದಕ್ಕೆ ನೇತಾಕ್ರಿ ಸಾಕು. ಮಳೆ ಗಿಳೆ ಎಲ್ಲ ಹೊಡೆಯಕ್ಕೆ ಹೋಗ್ಬೇಡ್ರಿ. ಇನ್ನೂ ಏನಾದ್ರು ನಿಮಗೆ ಬಂಡಿ ಮದುವೆ ಫೋಟೋ ಅವು ಇವು ಏನಾದ್ರು ಇದ್ರೆ ಮೂಟೆ ಕಟ್ಬಿಟ್ಟು ಸಜ್ಜೆ ಮೇಲೆ ಇಟ್ಕೊಳ್ರಿ. ನೋಡಮ್ಮ, ಯಾರಾದ್ರೂ ಬರೋರಿದ್ರೆ ನೀವು 2 ತಿಂಗಳು 3 ತಿಂಗಳಿಗೆ ಒಬ್ಬೊಬ್ಬರಾಗಿ ಸೇರಿಸ್ಕೊಂಡರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅಕಸ್ಮಾತಾಗಿ ಇವಾಗ ನೀವು 2 ಅಂತ ಹೇಳಿದ್ದೀರಾ, 2 ಮಕ್ಕಳು ಸೇರೋದು 4 ಜನ ಆಗ್ತೀರಾ. ಇನ್ನು ಏನಾದ್ರೂ ಇನ್ ಕೇಸ್ ಯಾರಾದರೂ ಬರ್ತಾರೆ ಅಂತ ಅಂದ್ಕೊಳ್ಳಿ, ಒಬ್ರು ಬಂದರೂ ಕೂಡ 1,000 ರೂಪಾಯಿ ನೀರು ಬಿಲ್ ಜಾಸ್ತಿ ಕೊಡ್ಬೇಕಾಗುತ್ತೆ ಕಣಮ್ಮ, ಆಯ್ತಾ? ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ನೋಡ್ರಿ. ಸುಮ್ಮನೆ ಅವ್ರ ಥರ ನೋಡಿ ಮುಂಚೆ ಹೋದ್ರಲ್ಲ, ಅವರು ಜಗಳ ಮಾಡ್ಕೊಂಡು ಹೋದಾಗ ಇಲ್ಲಿ ಬೀದಿಯವರೆಲ್ಲ ನೋಡ್ತಾರೆ, ಆ ಓನರ್ ಸರಿ ಇಲ್ಲ, ಕಿರಿಕ್ ಮಾಡ್ತಾರೆ ಅಂತ ಅನ್ಕೊಂತಾರೆ. ನಮ್ಮ ಮೇಲೆ ಯಾಕೆ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ಬೇಡ್ರಿ, ಆಯ್ತಾ? ಏನಮ್ಮ ಹೇಳ್ತಿದ್ದೆ? ಏನಾರು ಹೇಳೋದಾದ್ರೆ ಡೈರೆಕ್ಟಾಗಿ ಹೇಳ್ಬಿಡೋಣ. ಹಾಂ, ಏನಾದ್ರು ಏನಾದರೂ ಇದ್ರೆ ಹೇಳ್ಬಿಡು. ಮನೆ ನೋಡ್ಬೋದಾ? ಮನೆ ನಾನು ತೋರಿಸ್ತೀನಿ. ನಮ್ಮ ಪುಟ್ಟಿ ಇದ್ದಾಳೆ, ಕಳಿಸ್ತೀನಿ, ಕರ್ಕೊಂಡೋಗಿ ತೋರಿಸ್ತಾಳೆ ಮನೆನ. ಆಮೇಲೆ 8 ಗಂಟೆಗೆ ನಾನು ಬೀಗ ಹಾಕ್ಬಿಡ್ತೀನಿ ಕಣಮ್ಮ ಗೇಟು. ಆ 8 ಗಂಟೆ ಮೇಲೆ ಯಾರೂ ಬರೋಂಗಿಲ್ಲ ಮನೆ ಒಳಗೆ. ಆಮೇಲೆ ಗಾಡಿ ಎಷ್ಟಿದಾವಮ್ಮ ನಿಮ್ಮವು? ಒಂದೇ 2 ವೀಲರ್ ಆಂಟಿ. ಒಂದೇ ತಾನೇ? ಇನ್ನೊಂದು ಇದ್ರೆ ಜಾಗ ಇರಲ್ಲ ಕಣಮ್ಮ. ಯಾಕೆಂದರೆ ಒಂದೊಂದು ಮನೆಗೆ ಒಂದೊಂದೇ 2 ವೀಲರ್ ನಿಲ್ಸ್ಕೊಳ್ಳೋಕೆ ಜಾಗ ಇರೋದು, ಪಾರ್ಕಿಂಗ್ ಮಾಡಿರೋದು ನಾವು. ಅಷ್ಟರಲ್ಲೇ ನಿಲ್ಲಿಸ್ಕೋಬೇಕು. 8 ಗಂಟೆ ಮೇಲೆ ಯಾರೂ ಬರೋಂಗಿಲ್ಲ, ಹೋಗಂಗಿಲ್ಲ. ಆಂಟಿ, ನಮ್ಮ ಮನೆಯವ್ರಿಗಿರೋದು 2nd ಶಿಫ್ಟ್ ಆಂಟಿ. ಅವ್ರು ಬರೋದೇ 10 ಗಂಟೆ 11 ಗಂಟೆ ಆಗುತ್ತಲ್ವಾ? ಒಂದು ಕೆಲಸ ಮಾಡು, ನಿಮ್ಮ ಯಜಮಾನ್ರಿಗೆ ಹೇಳು, ಆಫೀಸಲ್ಲಿ ಮಾತಾಡ್ಬಿಟ್ಟು ಫಸ್ಟ್ ಶಿಫ್ಟ್ ಹಾಕ್ಸ್ಕೊಂಡು ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರೋಕ್ಕೆ ಹೇಳು. ಮನೆ ನೋಡ್ರಿ. ಬೇಡ ನಿಮ್ಮ ಮನೆ ನೀವೇ ಇಟ್ಕೊಳ್ಳಿ, ನಮಗೇನು ಬೇಡ. ನಮಗೋಸ್ಕರ ಫಸ್ಟ್ ಶಿಫ್ಟ್ ಹಾಕಿಸ್ಕೊಬೇಕಂತ.